ಪ್ರೀತಿಯ ವಿದ್ಯಾರ್ಥಿಗಳೇ, ಪ್ರಥಮ ಪಿಯುಸಿ ಕನ್ನಡ ವಾರ್ಷಿಕ ಪರೀಕ್ಷೆಗೆ ಸಂಬಂಧಿಸಿದ ಬ್ಲೂಪ್ರಿಂಟ್ ಪ್ರಕಾರ ಇರುವ ಪಾಠ ಮತ್ತು ಪದ್ಯಗಳ 5-6 ವಾಕ್ಯದ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ನೀಡಲಾಗಿದೆ. ಬ್ಲೂಪ್ರಿಂಟ್ ಪ್ರಕಾರ 5-6 ವಾಕ್ಯಗಳ ಪ್ರಶ್ನೆಗಳು ಇರುವ ಪಾಠ ಮತ್ತು ಪದ್ಯಗಳು: ಪದ್ಯಭಾಗದಲ್ಲಿ ದುರ್ಯೋಧನ ವಿಲಾಪ, ವಚನಗಳು: ದೇವನೊಲಿದನ ಕುಲವೇ ಸತ್ಕುಲಂ, ಹಲುಬಿದಳ್ ಕಲ್ಮರಮಂ ಕರಗುವಂತೆ. ಪಾಠಭಾಗದಲ್ಲಿ ಶಾಸ್ತ್ರಿ ಮಾಸ್ತರ ಮತ್ತವರ ಮಕ್ಕಳು, ನಿರಾಕರಣೆ ಹಾಗೂ ನಾಟಕ ಬೋಳೇಶಂಕರ. ಪ್ರಶ್ನೆಗಳನ್ನು ನೋಡೋಣ. ದುರ್ಯೋಧನನು ದುಶ್ಯಾಸನನನ್ನು ಕಂಡು ವ್ಯಕ್ತಪಡಿಸಿದ ಭಾವನೆಗಳು ಯಾವುವು? ದುರ್ಯೋಧನನು ರಣರಂಗದಲ್ಲಿ ಸಾಗುವಾಗ ಭೀಮನ ಗದೆಯ ಪೆಟ್ಟಿನಿಂದ ರಕ್ತದ ಸಮುದ್ರದಲ್ಲಿ ಸತ್ತು ಬಿದ್ದಿದ್ದ ತನ್ನ ತಮ್ಮನಾದ ದುಶ್ಯಾಸನನ ಶವವನ್ನು ನೋಡುತ್ತಾನೆ. ಆತನ ಶವವನ್ನು ನೋಡಿ, ನಿನ್ನನ್ನು ಕೊಂದವನು ಇನ್ನೂ ಬದುಕಿದ್ದಾನೆ, ಅವನನ್ನು ನಾನು ಕೊಲ್ಲದೆ ಬಿಡುವುದಿಲ್ಲ, ನಿನ್ನನ್ನು ಕೊಂದವನನ್ನು ಇನ್ನೂ ಕೂಡ ನಾನು ಕೊಲ್ಲಲಿಲ್ಲ ಎಂದರೆ ನಾನು ನಿನಗೆ ತೋರಿಸುವ ಮರ್ಯಾದೆಯಲ್ಲ ಎಂದು ದುಶ್ಯಾಸನನ ಶವವನ್ನು ನೋಡಿ ದುರ್ಯೋಧನನು ತನ್ನ ಭಾವನೆಗಳನ್ನು ಅಭಿವ್ಯಕ್ತಪಡಿಸುತ್ತಾನೆ. ಬದುಕು ಸಾರ್ಥಕವಾಗಬೇಕಾದರೆ ಯಾವ ಅಂಶಗಳು ಇರಬೇಕು ಎಂದು ಅಕ್ಕಮಹಾದೇವಿ ಹೇಳುತ್ತಾಳೆ. ಅಕ್ಕಮಹಾದೇವಿ ತನ್ನ ವಚನದಲ್ಲಿ, ಕಣ್ಣಿಗೆ ಒಳ್ಳೆಯದು ಗುರು ಹಿರಿಯರನ್ನು ನೋಡಿಕೊಳ್ಳುವುದು, ಕಿವಿಗೆ ಒಳ್ಳೆಯದು ಹಳೆಯ ಸಂಗೀತಗಳನ್ನು ಕೇಳುವುದು, ಮಾತಿಗೆ ಒಳ್ಳೆಯದು ನಾವು ಸತ್ಯವನ್ನು ನುಡಿಯುವುದು, ನಮ್ಮ ಸಂಭಾಷಣೆಗೆ ಒಳ್ಳೆಯದು ಶ್ರೇಷ್ಠ ವ್ಯಕ್ತಿಗಳ ಮಾತುಗಳು, ನಮ್ಮ ಕರಕ್ಕೆ ಒಳ್ಳೆಯದು ನಾವು ಒಳ್ಳೆಯ ಕೆಲಸಗಳನ್ನು ಮಾಡುವುದು, ನಮ್ಮ ಜೀವನಕ್ಕೆ ಒಳ್ಳೆಯದು ದೇವರನ್ನು ಪೂಜಿಸುವುದು. ಇವೆಲ್ಲವೂ ಇಲ್ಲದ ಮನುಷ್ಯನ ಜೀವನವು ಯಾವುದಕ್ಕೆ ಪ್ರಯೋಜನ ಎಂದು ಅಕ್ಕಮಹಾದೇವಿಯು ಇಲ್ಲಿ ಪ್ರಶ್ನಿಸುತ್ತಾರೆ. ಚೆನ್ನಯ್ಯ ತನ್ನ ಕಾಯಕವನ್ನು ಹೇಗೆ ಮಾಡುತ್ತಿದ್ದನು? ಚೆನ್ನಯ್ಯನು ಬೆಳಗಿನ ಸೂರ್ಯೋದಯದ ಕಾಲದಲ್ಲಿ ಎದ್ದು ಕಾಡಿಗೆ ಹೋಗುತ್ತಿದ್ದನು. ನಂತರ ಅಲ್ಲಿ ಮರಳಿನ ಮೇಲೆ ಹಸಿರು ಎಲೆಗಳನ್ನು ಹಾಸಿ ವಿಧವಿಧವಾದ ಹೂವಿನಿಂದ ಶಿವಲಿಂಗದ ಬಗ್ಗೆ ಮನಸ್ಸಿನಲ್ಲಿ ಯೋಚಿಸಿ ಶಿವಲಿಂಗವನ್ನು ಪೂಜಿಸುತ್ತಿದ್ದನು. ನಂತರ ಕಾಡಿಗೆ ಹೋಗಿ ಹುಲ್ಲನ್ನು ತೆಗೆದು ಅದನ್ನು ಎತ್ತಿನ ಮೇಲೆ ಇಟ್ಟುಕೊಂಡು ರಾಜರ ಕುದುರೆಗೆ ಹಾಕಲು ಲಾಯದ ಬಳಿ ಬರುತ್ತಿದ್ದನು. ರಾಜನ ಕುದುರೆಯ ಲಾಯದ ಮುಂದೆ ಹುಲ್ಲನ್ನು ಹಾಕಿ ಮನಸ್ಸಿನಲ್ಲಿ ಶಿವನನ್ನು ನೆನೆಯುತ್ತಾ ತನ್ನ ಮನೆಗೆ ಹೋಗಿ ಅಲ್ಲಿ ಹೆಂಡತಿ ನೀಡಿದ ಅಂಬಲಿಯನ್ನು ಸವಿದು ಮತ್ತೆ ಮನಸ್ಸಿನಲ್ಲಿ ಶಿವನ ಬಗ್ಗೆ ಯೋಚಿಸುತ್ತಿದ್ದನು. ಹೀಗೆ ತನ್ನ ಕಾಯಕ ಮಾಡುತ್ತಿದ್ದನು. ಅನಾಥ ಬಾಲಕರ ಆಶ್ರಮವನ್ನು ಶಾಸ್ತ್ರಿ ಮಾಸ್ತರರು ಹೇಗೆ ಪ್ರಾರಂಭಿಸಿದರು? ಅದರ ಉದ್ದೇಶವೇನು? ಹಾಸಿಗೆ ಹಿಡಿದ ಶಾಸ್ತ್ರಿ ಮಾಸ್ತರರು ಶಾಲೆಗೆ ಬರಲಿಲ್ಲ. ಕೊನೆಗೆ ಯೋಚಿಸಿ ಒಂದು ನಿರ್ಧಾರಕ್ಕೆ ಬಂದರು. ನಿವೃತ್ತಿಗೆ ಅರ್ಜಿ ಹಾಕಿ ನಿವೃತ್ತಿಯಿಂದ ಬಂದ ಹಣ, ಹೆಂಡತಿ ಹೆಸರಲ್ಲಿ ಮಕ್ಕಳ ಹೆಸರಲ್ಲಿ ಇಟ್ಟಿದ್ದ ಜೀವ ವಿಮೆ, ಬ್ಯಾಂಕಿನ ಹಣವನ್ನು ತೆಗೆದು ತಾವಿದ್ದ ಬಾಡಿಗೆ ಮನೆಯನ್ನು ಖರೀದಿ ಮಾಡಿದರು. ನಂತರ ಅನಾಥ ಬಾಲಕರ ಆಶ್ರಮವನ್ನು ಪ್ರಾರಂಭಿಸಿದರು. ಶಾಲೆ ಓದಲು ಬರುವ ನಿರ್ಗತಿಕ, ಬಡವ, ಅನಾಥ ಮಕ್ಕಳನ್ನು ಸೇರಿಸಿಕೊಂಡು ಅವರ ಊಟ, ವಸತಿ, ಬಟ್ಟೆ, ಪುಸ್ತಕಗಳ ಖರ್ಚುಗಳನ್ನು ನೋಡಿಕೊಳ್ಳುತ್ತಾ ಇದ್ದರು. ನಿರಾಕರಣೆ ಕಥೆಯಲ್ಲಿ ಬರುವ ಶಕುಂತಲೆಯ ವ್ಯಕ್ತಿತ್ವವನ್ನು ವಿವರಿಸಿ. ನಿರಾಕರಣೆ ಕಥೆಯು ಶಕುಂತಲೆಯು ದುಷ್ಯಂತನ ಕಾಯುವಿಕೆಯಿಂದ ಪ್ರಾರಂಭವಾಗುತ್ತದೆ. ಹಲವಾರು ವರ್ಷಗಳಿಂದ ತ್ಯಜಿಸಿರುವ ಶಕುಂತಲೆಯನ್ನು ಹುಡುಕಿಕೊಂಡು ದುಷ್ಯಂತನು ಮರಳಿ ಬರುತ್ತಾನೆ. ಶಕುಂತಲೆಯು ದುಷ್ಯಂತನನ್ನು ಸುಮಾರು ವರ್ಷಗಳಿಂದ ಕಾಯುತ್ತಿದ್ದರು. ಈಗ ಶಕುಂತಲೆಯ ಬಳಿ ದುಷ್ಯಂತನು ಬಂದಾಗ ಅವಳ ಮನಸ್ಸು ಯಾವ ಪ್ರತಿಕ್ರಿಯೆಯನ್ನು ನೀಡುವುದಿಲ್ಲ. ಕೊನೆಗೆ ತಾನು ಭರತನಿಗಾಗಿ ಮಾತ್ರ ದುಷ್ಯಂತನ ಜೊತೆಗೆ ಹೋಗುತ್ತೇನೆ ಎಂದು ಅವಳು ಯೋಚಿಸುತ್ತಾಳೆ. ನಂತರ ದುಷ್ಯಂತನ ಬಳಿ ತಾನು ಬಂದಿರುವುದು ಭರತನ ತರಬೇತಿಗಾಗಿ, ಆತನ ವಿದ್ಯಾಭ್ಯಾಸಕ್ಕಾಗಿ ಮಾತ್ರ ಎಂದು ಹೇಳಿ ದುಷ್ಯಂತನ ಜೊತೆಯಲ್ಲಿ ಅವನ ಜೊತೆ ಅಂತಃಪುರಕ್ಕೆ ತೆರಳುತ್ತಾಳೆ. ಆದರೆ ಅಲ್ಲಿ ಕೂಡ ಮನಪೂರ್ವಕವಾಗಿ ದುಷ್ಯಂತನನ್ನು ಸ್ವೀಕರಿಸುವುದಿಲ್ಲ. ದುಷ್ಯಂತನ ಕುರಿತಾಗಿ ಕಟು ಧೋರಣೆಯು ಅವಳ ಮನಸ್ಸಿನಲ್ಲಿ ತುಂಬಿರುತ್ತದೆ. ಬೋಳೇಶಂಕರ ಮತ್ತು ಅವನ ಅಣ್ಣಂದಿರನ್ನು ಭಾಗವತರು ಹೇಗೆ ಪರಿಚಯಿಸುತ್ತಾರೆ? ಶಿವಪುರ ಎಂಬ ಊರು. ಆ ಊರಿನಲ್ಲಿ 3 ಜನ ಅಣ್ಣ ತಮ್ಮಂದಿರು. ದೊಡ್ಡವನು ಸರದಾರ ಸೋಮಣ್ಣ, ಆಳೋದಕ್ಕೆ ಹುಟ್ಟಿದವನು, ಕುರಿ ಕೋಳಿ ತಿಂದವನು, ಅವು ಸಿಗದಿದ್ದರೆ ಮತ್ತು ಸಾಧ್ಯವಾದರೆ ಮನುಷ್ಯನನ್ನು ಕೊಲ್ಲಬಲ್ಲವನು. ಎರಡನೆಯವನು ಸಾವುಕಾರ ಕಾಮಣ್ಣ. ಆತನು ಎನಿಸುವುದರಲ್ಲಿ ಜಾಣ, ಹಸು ಎನಿಸುತ್ತಾನೆ, ಹಣ ಎನಿಸುತ್ತಾನೆ, ಯಾರ್ಯಾರ ಜಮೀನು ಎಷ್ಟು ಇದೆ ಎಂದು ಅಂಕಿಯಲ್ಲಿ ಹೇಳುತ್ತಾನೆ. ಇನ್ನು ಮೂರನೆಯವನು ಬೋಳೇಶಂಕರ. ಅವನಿಗೆ ಅವನಾಯಿತು, ಹೊಲ ಗದ್ದೆಯಾಯಿತು, ಹೂವಿಗೆ ಬೀಳುವ ಕನಸು ಹೇಳಬಲ್ಲ, ಹಕ್ಕಿ ಹಾಡಿನ ಅರ್ಥ ಹೇಳಬಲ್ಲ, ಆದರೆ ಕೈಬೆರಳುಗಳಿಲ್ಲದೆ ಎಣಿಸಲು ಬರುವುದಿಲ್ಲ. ವಾಲ್ಮೀಕಿ ಸೀತೆಯನ್ನು ಹೇಗೆ ಸಂತೈಸುತ್ತಾನೆ? ಅರಣ್ಯದಲ್ಲಿ ರೋಧಿಸುತ್ತಿದ್ದ ಸೀತೆಯನ್ನು ನೋಡಿ ವಾಲ್ಮೀಕಿಯು ಹೀಗೆ ಹೇಳುತ್ತಾನೆ:
ಸೀತೆ, ನೀನು ದುಃಖ ಪಡುವುದನ್ನು ಬಿಡು, 2 ಮಕ್ಕಳನ್ನು ನೀನು ಪಡೆಯುವೆ. ನನ್ನ ಮೇಲೆ ಸಂದೇಹ ಪಡುವುದು ಬೇಡ. ನಿನ್ನ ತಂದೆಗೆ ನಾವು ಬೇರೆಯವರಲ್ಲ. ನೀನು ನಮ್ಮ ಆಶ್ರಮಕ್ಕೆ ಬಂದು ಸುಖವಾಗಿ ಇರು. ನಿನಗೆ ಏನೆಲ್ಲ ಬಯಕೆಗಳಿವೆ ಅದನ್ನು ನಾನು ಪೂರೈಸುತ್ತೇನೆ. ಹೆದರದಿರು ಎಂದು ಸಮಾಧಾನ ಮಾಡಿ ರಾಮನ ರಾಣಿಯಾದ ಸೀತೆಯನ್ನು ವಾಲ್ಮೀಕಿಯು ತನ್ನ ಆಶ್ರಮಕ್ಕೆ ಕರೆತಂದನು. ಬೋಳೆಶಂಕರನ ಅಣ್ಣಂದಿರೇ ವಾಸಿ ಎಂದು ಪಿಶಾಚಿ ಹೇಳಲು ಕಾರಣವೇನು? ಬೋಳೆಶಂಕರ ಮತ್ತು ಅವನ ಅಣ್ಣಂದಿರ ನಡುವೆ ಜಗಳ ಉಂಟು ಮಾಡಿ ಅವರನ್ನು ನರಕಕ್ಕೆ ಕರೆತರಲು ಸೈತಾನನು 3 ಪಿಶಾಚಿಗಳನ್ನು ಭೂಲೋಕಕ್ಕೆ ಕಳುಹಿಸುತ್ತಾನೆ. ಪಿಶಾಚಿಗಳು ಸಾಹುಕಾರ ಕಾಮಣ್ಣ ಮತ್ತು ಸರದಾರ ಸೋಮಣ್ಣನನ್ನು ವಶಪಡಿಸಿಕೊಳ್ಳುತ್ತವೆ. ಆದರೆ ಏನು ಮಾಡಿದರೂ ಬೋಳೆಶಂಕರನನ್ನು ವಶಪಡಿಸಲು ಸಾಧ್ಯವಾಗುವುದಿಲ್ಲ. ಆಗ ಪಿಶಾಚಿ ಕೊಳೆತ ಬಲೆ ಹಾಕಿ ಎಳೆದರೂ ಬರುವಂಥವರು ಬೋಳೆಶಂಕರನ ಅಣ್ಣಂದಿರು. ಆದರೆ ಬೋಳೆಶಂಕರ ಹಾಗೆ ಅಲ್ಲ ಎಂದು ಹೇಳುತ್ತಾರೆ. ಕರ್ಣನ ಉದಾತ್ತ ಗುಣಗಳನ್ನು ದುರ್ಯೋಧನ ಹೇಗೆ ಕೊಂಡಾಡಿದ್ದಾನೆ? ದುರ್ಯೋಧನನು ರಣರಂಗದಲ್ಲಿ ಸಾಗುತ್ತಾ ಬರುವಾಗ ಕರ್ಣನ ಶವವನ್ನು ನೋಡಿ ಕಣ್ಣೀರನ್ನು ಸುರಿಸುತ್ತಾನೆ. ನಂತರ ಕರ್ಣನನ್ನು ಉದ್ದೇಶಿಸಿ, ನಾನು, ನೀನು ಮತ್ತು ದುಶ್ಯಾಸನ 3 ಗೆಳೆಯರಾಗಿದ್ದೆವು. ದುಶ್ಯಾಸನ ಸತ್ತ ಬಳಿಕ ನೀನು ಕೂಡ ನನ್ನನ್ನು ಬಿಟ್ಟು ಎಲ್ಲಿಗೆ ಹೋದೆ ಕರ್ಣನೇ ಎಂದು ದುರ್ಯೋಧನನು ಕೇಳುತ್ತಾನೆ. ನೀನಿರುವ ನಾಡಿನಲ್ಲಿ ಸುಳ್ಳು ಹೇಳುವುದು, ಲೋಭ, ಭಯ ಇದು ಯಾವುದೂ ಇಲ್ಲ. ನೀನು ಸತ್ಯ ಹೇಳುವುದರಲ್ಲಿ, ತ್ಯಾಗ ಮಾಡುವುದರಲ್ಲಿ ಮತ್ತು ಪರಾಕ್ರಮ ತೋರಿಸುವುದರಲ್ಲಿ ಯಾವಾಗಲೂ ಸಿದ್ಧವಾಗಿದ್ದಿ. ಹರಿಯು ಬಂದು ಕವಚವನ್ನು ಕೇಳಿದಾಗ ನೀನು ಹೆದರದೆ ನಿನ್ನ ಕವಚವನ್ನು ನೀಡಿದೆ. ಕುಂತಿ ಬಂದು ದಿವ್ಯಾಸ್ತ್ರದ ಬಗ್ಗೆ ಮಾತನ್ನು ಕೇಳಿದಾಗ ನೀನು ಏನನ್ನೂ ಯೋಚಿಸದೆ ಕುಂತಿಗೆ ಮಾತು ನೀಡಿದೆ. ನಿನ್ನಂಥ ಪರಾಕ್ರಮಿ ಬೇರೆ ಯಾರು ಇದ್ದಾರೆ ಎಂದು ಕರ್ಣನ ಬಳಿ ದುರ್ಯೋಧನನು ಹೇಳುತ್ತಾನೆ. ನೀನು ಇದ್ದರೆ ಮಾತ್ರ ತನಗೆ ರಾಜ್ಯ ಬೇಕು, ನೀನು ಇದ್ದರೆ ಮಾತ್ರ ಪಟ್ಟ ಬೇಕು, ನೀನಿಲ್ಲದೆ ನನಗೆ ಯಾವುದೂ ಬೇಡ ಎಂದು ಹೇಳುತ್ತಾನೆ. ಅಭಿಮನ್ಯುವಿನ ಶೌರ್ಯ ಸಾಹಸಗಳನ್ನು ದುರ್ಯೋಧನನು ಹೇಗೆ ವಿವರಿಸಿದ್ದಾನೆ? ದುರ್ಯೋಧನನು ರಣರಂಗದಲ್ಲಿ ಬಿದ್ದಿದ್ದ ಅಭಿಮನ್ಯುವಿನ ಶವದ ಮುಂದೆ ಬಂದು, ಗುರು ದ್ರೋಣ ರಚಿಸಿದ ಚಕ್ರವ್ಯೂಹದ ರಚನೆ ಬೇರೆ ಯಾರಿಗೂ ತಿಳಿದಿಲ್ಲ. ಅಂಥ ಚಕ್ರವ್ಯೂಹದ ಒಳಗೆ ಹೋಗಿ ರಾಜರನ್ನು ಸಾಯಿಸಿದ ನಿನ್ನ ಶಕ್ತಿ ಸಾಮರ್ಥ್ಯಕ್ಕೆ ಸಮಾನವಾದವರು ಯಾರು ಇದ್ದಾರೆ? ನಿನ್ನಲ್ಲಿ ಇರುವಂತಹ ಪರಾಕ್ರಮ, ಧೈರ್ಯ ಬೇರೆ ಯಾರಲ್ಲಿ ಇರಲು ಸಾಧ್ಯ? ನಾನು ನಿನ್ನಲ್ಲಿ ಇಷ್ಟೇ ಬೇಡಿಕೊಳ್ಳುತ್ತೇನೆ, ನಿನ್ನ ಸಾಹಸದಲ್ಲಿ 1 ವಂಶವಾದರೂ ನನಗೆ ಸಿಗಲಿ, ನಂತರ ನನಗೆ ವೀರಮರಣ ಸಿಗಲಿ ಎಂದು ಹೊಗಳುತ್ತಾನೆ. ಕರಿಕಾಲ ಚೋಳ ಶಿವನನ್ನು ಅರ್ಚಿಸುತ್ತಿದ್ದ ರೀತಿಯನ್ನು ವರ್ಣಿಸಿರಿ. ಕರಿಕಾಲ ಚೋಳನು ಪ್ರತಿನಿತ್ಯದಂತೆ ಶಿವಾಲಯಕ್ಕೆ ಬಂದು ಕೈಯನ್ನು ಮುಗಿದು ದೇವಾನ್ನ, ದಿವ್ಯಾನ್ನ, ಅಮೃತಾನ್ನವನ್ನು ಬಡಿಸಿ, ನಂತರ ಸವಿಸವಿಯಾದ ಆಹಾರಗಳನ್ನು ಬಡಿಸಿ, ಹಪ್ಪಳ, ಹಾಲು, ತುಪ್ಪ, ಕೆನೆಮೊಸರು ಎಲ್ಲವನ್ನೂ ಬಡಿಸಿ ಶಿವನಿಗೆ ಅರ್ಪಿಸುತ್ತಿದ್ದನು. ನಂತರ ಒಂದು ಪರದೆಯನ್ನು ಹಾಕಿ ಶಿವನ ಬಳಿ ಸ್ವೀಕರಿಸು ಎಂದು ಹೇಳುತ್ತಿದ್ದನು. ಶಿವನು ಏನನ್ನೂ ಸ್ವೀಕರಿಸದೇ ಇದ್ದಾಗ ತಾನು ಕೆಟ್ಟು ಹೋದೆ ಎಂದು ಕರಿಕಾಲ ಚೋಳನು ಯೋಚಿಸಿದನು. ಹೀಗೆ ಶಿವನನ್ನು ಅರ್ಚಿಸುತ್ತಿದ್ದನು. ಶಿವನು ಚೆನ್ನಯ್ಯನ ಮನೆಯಲ್ಲಿ ಊಟ ಮಾಡಿದ ಪ್ರಸಂಗವನ್ನು ವಿವರಿಸಿ. ಮಾದರ ಚೆನ್ನನು ಶಿವಭಕ್ತನಾಗಿದ್ದು ಗುಪ್ತವಾಗಿ ಶಿವನನ್ನು ಪೂಜಿಸುತ್ತಿದ್ದನು. ಶಿವನು ಆತನ ಗುಪ್ತ ಭಕ್ತಿಯನ್ನು ಇಡೀ ಪ್ರಪಂಚಕ್ಕೆ ತಿಳಿಯುವಂತೆ ಯೋಚಿಸುತ್ತಾನೆ. ಮಾದರ ಚೆನ್ನನು ತನ್ನ ಪತ್ನಿಯು ಮಾಡಿಕೊಟ್ಟ ಅಂಬಲಿಯನ್ನು ಸವಿಯುವಾಗ ಅಂಬಲಿಯ ಸವಿಯಾದ ರುಚಿಯು ಶಿವಲಿಂಗಕ್ಕೆ ತಾಗಿ ಅದರ ರುಚಿಯು 100 ಪಟ್ಟು ಹೆಚ್ಚಾಗುತ್ತದೆ. ಶಿವನು ಸಂತೋಷದಿಂದ ಚೆನ್ನನ ಜೊತೆ ಅಂಬಲಿಯನ್ನು ಸವಿಯುತ್ತಾನೆ. ಈ ವಿಷಯ ಸ್ವರ್ಗ ಮತ್ತು ಮರ್ತ್ಯಲೋಕಕ್ಕೆ ಹೊಸತಾದ ವಿಷಯವಾಗಿತ್ತು. ಅಲ್ಲಮಪ್ರಭುವಿನ ವಚನಗಳ ಆಶಯಗಳೇನು? ಅಲ್ಲಮಪ್ರಭು ತನ್ನ ವಚನದಲ್ಲಿ ಮನುಷ್ಯರ ರೀತಿ ನೀತಿಗಳ ಕುರಿತು ವಿವರಿಸಿದ್ದಾರೆ. ಕಾಲುಗಳನ್ನು ಚಕ್ರಕ್ಕೆ ಹೋಲಿಸಲಾಗಿದೆ, ದೇಹವನ್ನು ತುಂಬಿದ ಬಂಡಿಗೆ ಹೋಲಿಸಲಾಗಿದೆ. ಈ ಬಂಡಿಯನ್ನು ನಡೆಸುವವರು 5 ಮಂದಿ ಪಂಚೇಂದ್ರಿಯಗಳು ಒಬ್ಬರಿಗೊಬ್ಬರು ಸಮವಾಗಿ ಇಲ್ಲ. ಅದನ್ನು ಅರಿತು ಜೀವನ ನಡೆಸದೇ ಇದ್ದರೆ ನಮ್ಮ ಜೀವನವು ಮುರಿದು ಹೋಗುತ್ತದೆ. ಹೊಟ್ಟೆಯ ಮೇಲೆ ರುಚಿಕರವಾದ ಅನ್ನವನ್ನು ಇಟ್ಟರೆ ಹೊಟ್ಟೆಯ ಒಳಗೆ ಇರುವ ಹಸಿವು ಹೋಗುವುದಿಲ್ಲ. ದೇಹದ ಮೇಲೆ ಲಿಂಗವನ್ನು ಧರಿಸಿದ ಕೂಡಲೇ ಯಾರೂ ಕೂಡ ಭಕ್ತರಾಗುವುದಿಲ್ಲ. ಅದನ್ನು ಇಟ್ಟವರು ಗುರುವಾಗುವುದಿಲ್ಲ. ಪ್ರಸ್ತುತ ವಚನದಲ್ಲಿ ಅಲ್ಲಮಪ್ರಭು ದೇವರನ್ನೇ ಪ್ರಶ್ನಿಸುತ್ತಾನೆ. ನಾನೇ ದೇವರು, ನೀನು ದೇವರಲ್ಲ. ನೀನು ದೇವರಾದರೆ ನನ್ನನ್ನೇಕೆ ಸಲಹುವುದಿಲ್ಲ? ಬಾಯಾರಿ ಬಂದವರಿಗೆ ಕುಡಿಯಲು ನೀರನ್ನು ನೀಡುವೆ, ಹಸಿದು ಬಂದವರಿಗೆ ಒಂದು ತುತ್ತು ಅನ್ನವನ್ನು ನೀಡುತ್ತೇನೆ. ಆದ್ದರಿಂದ ನಾನೇ ದೇವರು ಎಂದು ಅಲ್ಲಮಪ್ರಭು ಹೇಳುತ್ತಾರೆ. ಗಟ್ಟಿವಾಳೆಯನ ವಚನಗಳ ಆಶಯಗಳೇನು? ಈ ವಚನದಲ್ಲಿ ಗಟ್ಟಿವಾಳೆಯನವರು
ಕೊಲ್ಲುವ ಆಯುಧಕ್ಕೆ ದಯೆ ಧರ್ಮದ ಅರಿವು ಇರುವುದಿಲ್ಲ. ಸರ್ಪದ ಬಾಯಿಯಲ್ಲಿ ಅಮೃತದ ಹಾಲು ಬರುವುದಿಲ್ಲ. ತಪಸ್ಸು ಎನ್ನುವುದು ಒಂದು ಬಂಧನವಾಗಿದೆ. ನೇಮ ಎಂಬುದು ಒಂದು ಕಟ್ಟುಪಾಡಾಗಿದೆ. ಶೀಲವೆಂಬುದು ಸೂತಕವಾಗಿದೆ. ನಮ್ಮ ದೇಹವನ್ನು ಗೆಲ್ಲಬೇಕಾದರೆ ಗುರು ಹೇಳಿದ ಮಾರ್ಗದಲ್ಲಿ ನಾವು ನಡೆಯಬೇಕು. ಮನಸ್ಸನ್ನು ಗೆಲ್ಲಬೇಕಾದರೆ ದೇವರನ್ನು ಪೂಜಿಸಬೇಕು. ಹಣದ ಮೇಲಿನ ಆಸೆಯನ್ನು ಗೆಲ್ಲಬೇಕಾದರೆ ಜಂಗಮರು ಹೇಳಿದ ದಾರಿಯಲ್ಲಿ ನಡೆಯಬೇಕು. ಒಳ್ಳೆಯದನ್ನು ಮರೆತು ಜಗಳವಾಡುವವರ ಕಂಡರೆ ನಾಚಿಕೆಯಾಗುತ್ತದೆ ಎಂದು ಹೇಳುತ್ತಾರೆ. ದುರ್ಯೋಧನ ರಣರಂಗದಲ್ಲಿ ನಡೆದು ಬಂದ ಬಗೆಯನ್ನು ಕವಿ ಹೇಗೆ ವರ್ಣಿಸಿದ್ದಾನೆ. ಮಹಾಭಾರತ ಯುದ್ಧದಲ್ಲಿ ತನ್ನವರೆಲ್ಲರನ್ನೂ ಕಳೆದುಕೊಂಡ ದುರ್ಯೋಧನನು ಯುದ್ಧ ಭೂಮಿಯಲ್ಲಿ ಭೀಷ್ಮನನ್ನು ಭೇಟಿ ಮಾಡಲು ಸಂಜಯನೊಡನೆ ಬರುತ್ತಾನೆ. ಆಗ ಅಲ್ಲಿರುವ ಯುದ್ಧ ಭೂಮಿಯನ್ನು ಕವಿ ಹೀಗೆ ವರ್ಣಿಸಿದ್ದಾರೆ. ಕಡಿದು ಹೋದ ಆಯುಧಗಳು, ರಕ್ತದ ಸಮುದ್ರ, ಅಲ್ಲಲ್ಲಿ ಬಿದ್ದಿರುವ ಹೆಣಗಳು. ದುರ್ಯೋಧನನು ಕಾಲಿಡಲು ಜಾಗವಿಲ್ಲದೆ ಅಲ್ಲಿರುವ ದೊಡ್ಡದಾದ ಹೆಣಗಳನ್ನೇ ಮೆಟ್ಟಿ ಮೆಲ್ಲನೆ ನಡೆಯುತ್ತಾನೆ. ಆನೆಗಳ ಬೆಟ್ಟಗಳನ್ನು ಏರುತ್ತಾನೆ. ರಕ್ತದ ಸಮುದ್ರವನ್ನು ದಾಟುತ್ತಾನೆ. ಕಾಲಿಗೆ ಸಿಲುಕಿರುವ ಆನೆಗಳ ಸೊಂಡಿಲಿನ ನಡುವೆ ಕಾಲಿಡಲು ಆಗದೆ ಸಂಜಯನ ಭುಜದ ಮೇಲೆ ತನ್ನ ತಲೆಯನ್ನು ಇರಿಸಿ ಯುದ್ಧ ಭೂಮಿಯಲ್ಲಿ ನಡೆದು ಬರುವಾಗ ತನ್ನ ಪ್ರೀತಿ ಪಾತ್ರರಾದವರ ಶವಗಳು ಸತ್ತು ಬಿದ್ದಿರುವುದನ್ನು ದುರ್ಯೋಧನನು ಅಲ್ಲಿ ನೋಡುತ್ತಾನೆ. ಹೀಗೆ ಕವಿ ದುರ್ಯೋಧನ ರಣರಂಗದಲ್ಲಿ ನಡೆದು ಬಂದಿರುವುದನ್ನು ವಿವರಿಸುತ್ತಾರೆ. ಕಾಡಿನಲ್ಲಿ ಸೀತೆಯನ್ನು ರಕ್ಷಿಸುವ ಜವಾಬ್ದಾರಿಯನ್ನು ಲಕ್ಷ್ಮಣನು ಯಾರಿಗೆ ಹೇಗೆ ವಹಿಸುತ್ತಾನೆ. ಕಾಡಿನಲ್ಲಿ ಲಕ್ಷ್ಮಣನು ಎಲ್ಲ ಕಾಡಿನ ಜೀವಿಗಳ ಪ್ರಾಣಿಗಳ ಬಳಿ ಸೀತೆಯ ಸ್ಥಿತಿಯನ್ನು ವಿವರಿಸಿ ಅವಳನ್ನು ಕಾಪಾಡು ಎಂದು ಪ್ರಾರ್ಥಿಸುತ್ತಾನೆ. ಕಾಡಿನಲ್ಲಿರುವ ಮರಗಳೇ, ಕ್ರಿಮಿಕೀಟಗಳೇ, ಪಕ್ಷಿಗಳೇ, ಬಳ್ಳಿಗಳೇ, ಗುಲ್ಮಂಗಳು, ಪಂಚಭೂತಗಳು ಎಲ್ಲ ದಿಕ್ಕುಗಳ ಬಳಿ ಧರ್ಮದೇವತೆಯಾದ ಸೀತೆಯನ್ನು ಕಾಪಾಡಿ ಎಂದು ಲಕ್ಷ್ಮಣನು ಬೇಡಿಕೊಳ್ಳುತ್ತಾನೆ. ಭೂದೇವಿ ನಿನ್ನ ಮಗಳು, ಇವಳನ್ನು ನೀನು ಕಾಪಾಡು ಎಂದು ಲಕ್ಷ್ಮಣನು ಕೈಮುಗಿದು ಪ್ರಾರ್ಥಿಸುತ್ತಾನೆ. ಕಾಡಿನಲ್ಲಿ ಜಾನಕಿ ಏನೇನು ಕಾಣಲು ಬಯಸಿದಳು. ಕಾಡಿನಲ್ಲಿ ಜಾನಕಿಯು ಮುನಿಗಳು ವಾಸಿಸುವ ಪವಿತ್ರವಾದ ಸ್ಥಳಗಳನ್ನು, ಆಶ್ರಮಗಳು ಇರುವ ಮಂಗಳಕರವಾದ ಸ್ಥಳಗಳನ್ನು ಕಾಣಲು ಬಯಸಿದಳು. ಪರಿಮಳ ಬರುವ ಯಾಗಗಳು ನಡೆಯುವ ಹೋಮ ಹವನಗಳು, ಪವಿತ್ರವಾದ ಸ್ಥಳವನ್ನು ಕಾಣಲು ಬಯಸಿದಳು. ಅಗ್ನಿಹೋತ್ರದ ಕುಟೀರಗಳನ್ನು, ಪರಿಚಿತವಾದ ವೇದಶಾಸ್ತ್ರ ಧ್ವನಿಗಳನ್ನು ಕಾಡಿನಲ್ಲಿ ಕೇಳಲು ಜಾನಕಿಯು ಬಯಸುತ್ತಾಳೆ. ಅವಳಿ ಮಕ್ಕಳ ಸಾವು ಮಾಸ್ತರರ ಬದುಕನ್ನೇ ಬದಲಾಯಿಸಿದ್ದು ಹೇಗೆ. ಅವಳಿ ಮಕ್ಕಳು ಮತ್ತು ತನ್ನ ಹೆಂಡತಿ ಅಂಬವ್ವ ಸತ್ತು ಹೋದ ನಂತರ ಶಾಸ್ತ್ರಿ ಮಾಸ್ತರರು ಹುಚ್ಚಾಗಿ ಹೋಗಿದ್ದರು. ಮೇಲೆ ಮುಗಿಲು ಹರಿದು ಬಿದ್ದಂತೆ, ಸಿಡಿಲು ಬಡಿದಂತೆ ಅವರ ಸ್ಥಿತಿಯಾಗಿತ್ತು. ಮಣ್ಣಾಗಿ 6 ತಿಂಗಳಾದರೂ ಹಾಸಿಗೆ ಹಿಡಿದ ಮಾಸ್ತರರು ಶಾಲೆಗೆ ಬರಲಿಲ್ಲ. ಕೊನೆಗೆ ಯೋಚಿಸಿ ಒಂದು ನಿರ್ಧಾರಕ್ಕೆ ಬಂದರು. 10 ವರ್ಷಗಳ ಸೇವೆ ಬಾಕಿ ಇತ್ತು. ತಾವೇ ನಿವೃತ್ತಿಗೆ ಅರ್ಜಿ ಹಾಕಿದರು. ಹೆಂಡತಿ ಹೆಸರಲ್ಲಿ, ಮಕ್ಕಳ ಹೆಸರಲ್ಲಿ ಇಟ್ಟಿದ್ದ ಜೀವ ವಿಮೆ, ಬ್ಯಾಂಕಿನ ಹಣ ತೆಗೆದರು. ನಿವೃತ್ತಿಯಿಂದ ಬಂದ ಹಣ ಸೇರಿಸಿ ಬಾಡಿಗೆ ಮನೆಯನ್ನು ಖರೀದಿ ಮಾಡಿದರು. ಅನಾಥ ಬಾಲಕರ ಆಶ್ರಮ ಎಂದು ಬರೆಸಿ ಹಾಕಿದರು. ಅವಳಿ ಮಕ್ಕಳ ನಂತರ ಯುದ್ಧ ಮಾಡಲು ಸೈನಿಕರು ಏಕೆ ನಿರಾಕರಿಸುತ್ತಾರೆ. ಬೋಳೆಶಂಕರನ ರಾಜ್ಯದಲ್ಲಿ ಜನರು ಸೈನಿಕರನ್ನು ಹಳೆ ಸ್ನೇಹಿತರಂತೆ ಪ್ರೀತಿಯಿಂದ ನೋಡುತ್ತಾರೆ. ಊಟ ತಿಂಡಿಯನ್ನು ಕೊಡುತ್ತಾರೆ. ಬೋಳೆಶಂಕರನ ಮೆರವಣಿಗೆಯಲ್ಲಿ ಇದ್ದವರು ಇವರಲ್ಲವೇ ಎಂದು ಗುರುತು ಹಿಡಿಯುತ್ತಾರೆ. ತಾವು ಜಗಳದ ಭಾಷೆಯನ್ನು ಆಡಿದರೆ ಅವರು ಸ್ನೇಹದ ಭಾಷೆ ಆಡುತ್ತಾರೆ. ಏನು ಕೇಳಿದರೂ ಕೊಡುತ್ತಾರೆ. ಏನು ಬೇಕಾದರೂ ತೆಗೆದುಕೊಂಡು ಹೋಗಿ ಎನ್ನುತ್ತಾರೆ. ತಮ್ಮ ಜೊತೆಯಲ್ಲಿ ಇದ್ದು ಬಿಡಿ ಎಂದು ಹೇಳುತ್ತಾರೆ. ಆದ್ದರಿಂದ ಇಲ್ಲಿ ಯುದ್ಧ ಮಾಡಲು ಸಾಧ್ಯವಿಲ್ಲ ಎಂದು ಸೈನಿಕರು ನಿರಾಕರಿಸುತ್ತಾರೆ. ರಾಜಕುಮಾರಿಯ ಹೊಟ್ಟೆನೋವು ಪ್ರಸಂಗದಿಂದ ಬೋಳೆಶಂಕರ ರಾಜನಾದ ಕಥೆಯನ್ನು ತಿಳಿಸಿ. ರಾಜಕುಮಾರಿಯ ಹೊಟ್ಟೆನೋವನ್ನು ವಾಸಿ ಮಾಡಿದವರಿಗೆ ಇಡೀ ರಾಜ್ಯ ಮತ್ತು ರಾಜಕುಮಾರಿಯನ್ನು ಮದುವೆ ಮಾಡಿ ಕೊಡುವುದಾಗಿ ಡಂಗುರ ಸಾರಿಸುತ್ತಾರೆ. ಬೋಳೆಶಂಕರನು ಪಿಶಾಚಿ ಕೊಟ್ಟ ಬೇರಿನಿಂದ ರಾಜಕುಮಾರಿಯ ಹೊಟ್ಟೆನೋವನ್ನು ವಾಸಿ ಮಾಡಲು ಯೋಚಿಸಿ ಅರಮನೆಗೆ ಹೋಗುತ್ತಾನೆ. ಅಲ್ಲಿ ಬೋಳೆಶಂಕರನು ಶಿವನ ಹೆಸರನ್ನು ಹೇಳಿದಾಗ ಹಾಸಿಗೆಯ ಕೆಳಗೆ ಇದ್ದ ಪಿಶಾಚಿಯು ಹೊರಗೆ ಬರುತ್ತದೆ. ಪಿಶಾಚಿಯು ಸತ್ತು ಹೋದಾಗ ರಾಜಕುಮಾರಿಯ ಹೊಟ್ಟೆನೋವು ಮಾಯವಾಗುತ್ತದೆ. ಹೀಗೆ ರಾಜಕುಮಾರಿಯ ಹೊಟ್ಟೆನೋವು ಪ್ರಸಂಗದಿಂದ ಬೋಳೆಶಂಕರನು ಶಿವಪುರದ ರಾಜನಾಗುತ್ತಾನೆ. ಬೋಳೆಶಂಕರ ನಾಣ್ಯ ಹಾಗೂ ಸೈನಿಕರನ್ನು ಪಡೆದ ಪ್ರಸಂಗವನ್ನು ವಿವರಿಸಿ.
ರಾಜಕುಮಾರಿಯ ಹೊಟ್ಟೆನೋವನ್ನು ವಾಸಿ ಮಾಡಿದವರಿಗೆ ಇಡೀ ರಾಜ್ಯ ಮತ್ತು ರಾಜಕುಮಾರಿಯನ್ನು ಮದುವೆ ಮಾಡಿ ಕೊಡುವುದಾಗಿ ರಾಜನು ಡಂಗುರ ಸಾರಿಸುತ್ತಾನೆ. ಪಿಶಾಚಿ ಕೊಟ್ಟ ಬೇರಿನಿಂದ ಬೋಳೆಶಂಕರನು ರಾಜಕುಮಾರಿಯ ಹೊಟ್ಟೆನೋವನ್ನು ವಾಸಿ ಮಾಡಲು ಹೋಗುತ್ತಾನೆ. ಆಗ ಪಿಶಾಚಿಯು ಮುದುಕಿಯ ವೇಷದಲ್ಲಿ ಬರುತ್ತದೆ. ಬೋಳೆಶಂಕರನು ಶಿವನ ಹೆಸರನ್ನು ಹೇಳಿದಾಗ ಪಿಶಾಚಿ ಧಾನ್ಯದಿಂದ ನಾಣ್ಯವನ್ನು ಮಾಡುವ ಮಂತ್ರವನ್ನು ಹೇಳಿಕೊಡುತ್ತದೆ. ಬೇರನ್ನು ತೆಗೆದುಕೊಂಡು ಬೋಳೆಶಂಕರನು ಅರಮನೆಗೆ ಬರುತ್ತಾನೆ. ಅಲ್ಲಿ ಶಿವನ ಹೆಸರನ್ನು ಹೇಳಿದಾಗ ಹಾಸಿಗೆಯ ಕೆಳಗಿದ್ದಂತಹ ಪಿಶಾಚಿಯು ಹುಲ್ಲಿನಿಂದ ಸೈನಿಕರನ್ನು ಮಾಡುವ ಮಂತ್ರವನ್ನು ಹೇಳಿಕೊಡುತ್ತದೆ. ಹೀಗೆ ಬೋಳೆಶಂಕರ ನಾಣ್ಯ ಮತ್ತು ಸೈನಿಕರನ್ನು ಪಡೆಯುತ್ತಾನೆ. ಪರೀಕ್ಷೆ ಬರೆಯುವ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಶುಭವನ್ನು ಕೋರುತ್ತೇನೆ.